ಸಚಿವಾಕಾಂಕ್ಷಿಗಳ ಲಿಸ್ಟ್ ಅಲ್ಲಿ ಸಾಕಷ್ಟು ಪೈಪೋಟಿ ಇತ್ತು. ಕೊನೆಗೂ ಕೂಡ ಫೈನಲ್ ಆಗಿರುವಂತದ್ದು. ಒಂದಷ್ಟು ಅಸಮಾಧಾನಿತರು ಕೂಡ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಇರುವಂತದ್ದು. ನಮ್ ಜೊತೆ ಮಾತಾಡ್ಲಿಕ್ಕೆ ನಯನ ಮೋಟಮ್ ಅವರಿದ್ದಾರೆ. ಮೇಡಮ್, ಸೀಟ್ ಸಂಪೂರ್ಣ ಭರ್ತಿಯಾಗಿರುವಂತದ್ದು, ಲೇಡೀಸ್ ಕೋಟಾ ಅದರಲ್ಲೂ ಕೂಡ ಮಹಿಳೆಯರಿಗೆ ಮೀಸಲಾಗಿರುವಂತಹ ಒಂದು ಕ್ಷೇತ್ರಗಳು ಒಂದು ಬಾಕಿ ಇರುವಂತದ್ದು, ಒಂದು ಸ್ಥಾನ. ತಾವೇನಾದ್ರೂ ಕೂಡ ಆಕಾಂಕ್ಷಿನ, ತಾವೇನಾದ್ರೂ ಕೂಡ ಟಿಕೆಟ್ ತಗೊಂಡು ಹತ್ತುತ್ತೀರಾ ಆ ಬಸ್ಸಿಗೆ? ಹೇಗೆ? ಆಕಾಂಕ್ಷಿ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ನಿರೀಕ್ಷೆ ಇರೋದು ಪಕ್ಷದ ವರಿಷ್ಠರು ನನ್ನ ಅರ್ಹತೆಯನ್ನ ನೋಡ್ಬಿಟ್ಟು ನನ್ನನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಒಂದು ನಂಬಿಕೆ ಇರೋದು. ಇದಕ್ಕಿಂತ ಮುಂಚೆನೂ ನಾನು ಹೇಳಿದ್ದೀನಿ, ಒಂದು ನನಗೆ ನಿರೀಕ್ಷೆ ಇದ್ದಿದ್ದು ಯುವಕರಿಗೆ ಕೊಡ್ತಾರೆ ಅಂತ, ಫಸ್ಟ್ ಟೈಮರ್ಸಿಗೂ ಒಂದ್ 2-3 ಸ್ಥಾನ ಕೊಡಬಹುದು ಅಂತ, ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. 2 ಅಥವಾ 3 ಸ್ಥಾನ ಕೊಡ್ತಾರೆ ಅಂತ. ಆಮೇಲೆ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಸಿಗ್ಬೇಕಾಗಿತ್ತು, ಅದು ಸಿಕ್ಕಿಲ್ಲ. ಆಮೇಲೆ ನನಗೆ ರಾಜಕೀಯ ಹಿನ್ನೆಲೆ ಇದೆ, ಅದ್ರ ಜೊತೆ ನನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಏನಿದೆ, ನಾನು ಎಲ್ಲರಿಗೂ ತಿಳಿದ ಹಾಗೆ ಏನು ಸೆಷನ್ ಟೈಮಲ್ಲೂ ನಾನು ಯಾವತ್ತೂ ಸರ್ಕಾರದ ಪರ ಧ್ವನಿ ಎತ್ತಿದವಳು, ನಾನು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದವಳು. ಸೊ ಇದನ್ನೆಲ್ಲ ಹಿನ್ನೆಲೆ ಇಟ್ಕೊಂಡು ನನಗನ್ನಿಸ್ತು ನನಗೆ ಆ ಅರ್ಹತೆ ಇದೆ ಅಂತ. ಇನ್ನೊಂದು, ಚಿಕ್ಕಮಗಳೂರು ಜಿಲ್ಲೆಯೂ ಕೂಡ ಒಂದು ಮಂತ್ರಿ ಸ್ಥಾನ ಇಲ್ಲ, ಒಂದು ಮಹಿಳೆಯರಿಗೆ ಕೊಟ್ಟದಲ್ಲೂ ಕೂಡ ಒಂದಿಲ್ಲ. ಇದು ಎರಡನ್ನೂ ಇಟ್ಕೊಂಡು ಏನಾದ್ರೂ ಕೂಡ ಒತ್ತಾಯ ಮಾಡುವಂತ ಸಾಧ್ಯತೆಗಳಿವೆ? ಒತ್ತಾಯ ಅಂತ ನಾನು ಹೇಳೋದಿಲ್ಲಪ್ಪ, ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ನಿರೀಕ್ಷೆ ಇದೆ, ನನಗೆ ಒಂದು ಆಶಾಭಾವನೆ ಇದೆ. ಈಗ ಹೊಸ ನೂತನ ಸಚಿವರಿಗೆ ಅಥವಾ ನೂತನ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ, 8 ಜನ ಸಿಕ್ಕಿರುವಂತದ್ದು. ತಾವ್ಯಾಕೆ ಆ ಲಿಸ್ಟ್ ಅಲ್ಲಿ ಇರ್ಲಿಲ್ಲ ಅಥವಾ ಮುಂಬರುವಂತ ದಿನಗಳಲ್ಲಿ ಸಿಗುವಂತ ಸಾಧ್ಯತೆಗಳು ಇದೆಯಾ ಅಂತ ಹೊಸಬರಿಗೆ ಏನು ಅನ್ಕೊಳ್ತೀವಿ? ಫಸ್ಟ್ ಟೈಮರ್ಸ್ ಯಾರಿಗೂ ಕೊಟ್ಟಿಲ್ಲ. ಆಕ್ಚುಲಿ ಫಸ್ಟ್ ಟೈಮರ್ ಆಗಿ ಹೊನ್ನಣ್ಣ ಅವರಿಗೆ ಮಾತ್ರ ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ MLAಗೆ ಬಸಂತಪ್ಪ ಅವರಿಗೆ ಒಂದು SC ಲೆಫ್ಟ್ ಅಲ್ಲಿ ಇರೋ ಸ್ಥಾನಮಾನದಲ್ಲಿ ಒಂದು ಅಕಾಮಿಡೇಷನ್ ಮಾಡಿದ್ದಾರೆ. ಅದು ಬಿಟ್ಟು ಫಸ್ಟ್ ಟೈಮರ್ಸಿಗೆ ಅಂದ್ರೆ ವರಿಷ್ಠದ ನಿರ್ಧಾರ ಅಂತ ನಾನು ಅನ್ಕೊಂಡಿದೀನಿ. ಬಟ್ ಈಗ ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. DK ಶಿವಕುಮಾರ್ ಅವರ ಸಂಪುಟ ನೋಡಿದಾಗ ಸಂಪೂರ್ಣವಾಗಿ ಅವರ ಆಪ್ತ ಬಳಗವೇ ಇದೆ. ಅಂದ್ರೆ ಬಾಲಕೃಷ್ಣ ಇರ್ಬೋದು, ಚಲುವರಾಯಸ್ವಾಮಿ ಇರ್ಬೋದು, ತಾವು ಕೂಡ ಆ ಬಳಗದಲ್ಲಿ ಇದ್ರಿ. ಇಲ್ಲಿಂದ ಡೆಲ್ಲಿಯಿಂದ ಬೆಂಗಳೂರು ಸಾಕಷ್ಟು ಸವಾರಿ ಕೂಡ ಮಾಡಿದಿರಾ ಒಂದಷ್ಟು ಸ್ಥಾನಕ್ಕೆ. ಬಟ್ ಯಾಕೆ ಕೈ ತಪ್ಪು ಅನ್ಸುತ್ತೆ? ಅಂದ್ರೆ ಅದರಲ್ಲಿ ಲೆಕ್ಕಾಚಾರಗಳು ಸುಮಾರು ಇರುತ್ತೆ. ಪ್ರಾದೇಶಿಕ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ, ಮತ್ತೆ ಅನುಭವದ ಲೆಕ್ಕಾಚಾರ, ಇದೆಲ್ಲ ಇಟ್ಕೊಂಡು ವರಿಷ್ಠರು ನಿರ್ಧಾರಕ್ಕೆ ಬಂದಿರ್ತಾರೆ. ಬಣ ಅಂತ ಬರೋದಿಲ್ಲ ಇದ್ರಲ್ಲಿ. ಬಣಕ್ಕಿಂತ ಹೆಚ್ಚಾಗಿ ಎಲ್ಲದನ್ನೂ ಕನ್ಸಿಡರೇಷನ್ ಮಾಡ್ಬೇಕಾಗತ್ತೆ. ಆಮೇಲೆ ನಮಗೆ ಈಗ 2 ವರ್ಷಕ್ಕಿಂತ ಕಡಿಮೆ ಇದೆ 2028 ಚುನಾವಣೆಗೆ. ಅದಕ್ಕೂ ಕೂಡ ನಾವು ಸರ್ಕಾರ ಪಕ್ಷ ಸಜ್ಜಾಗಬೇಕು. ಆ ಹಿನ್ನೆಲೆಯಲ್ಲಿ ನಿರ್ಧಾರಗಳನ್ನ ತಗೊಂಡಿರ್ತಾರೆ. ಒಂದ್ ಕಡೆ ಎಲ್ಲ ಅಸಮಾಧಾನಿತರೆಲ್ಲ ಸೇರಿ ಸಭೆ ಮಾಡುವಂತದ್ದು, ಅಸಮಾಧಾನ ಹೊರ ಹಾಕಂತವ್ರು ಮಾಡ್ತಾ ಇದ್ರೆ, ನಯನ ಮೋಟಮ್ ಅವ್ರು ಇದ್ಯಾವುದು ಕೂಡ ಮಾಡಲ್ವಾ? ಸಭೆ ಸೇರಲ್ವಾ? ಅಥವಾ ಹೇಗೆ ತಮ್ಮ ಒತ್ತಾಯವನ್ನ ವ್ಯಕ್ತಪಡಿಸ್ತೀರಿ? ನನಗ್ ಯಾವ್ದು ಅಸಮಾಧಾನ ಅಂತೂ ಇಲ್ಲ. ಅಸಮಾಧಾನ ಒಂದೇ ವಿಚಾರಕ್ಕಿರೋದು ಮಹಿಳಾ ಕೋಟಾನ ಕೊಡ್ಲೇಬೇಕು. ನಿರೀಕ್ಷೆ ಇಟ್ಟಿದ್ದೀರಾ ತಮ್ಗೇನೋ ಸಿಗುತ್ತೆ? ನಾನು ನಿರೀಕ್ಷೆ ಅಂತ ಹೇಳ್ಬೋದು ಅಷ್ಟೇ, ಬೇರೆ ಅದಕ್ಕಿಂತ ಹೆಚ್ಚು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಅವರು ಇರ್ಬೋದು, ಯಾವ್ದಾದ್ರು ನಾಯಕರ ಜೊತೆಗೆ ಸಂಪರ್ಕ ಮಾಡಿದ್ರೆ ಈ ಕೋಟ ನಮ್ಗೇನೋ ಸಿಗುತ್ತೆ? ಯಾಕಂತಂದ್ರೆ ಗಾಯತ್ರಿ ಅವರು ಕೂಡ ಅವರ ಮನೆಯಲ್ಲೇ ನಿನ್ನೆ ಪೂರ್ತಿ ಇರುವಂತದ್ದು, ಒಂದಷ್ಟು ಅಳಲನ್ನು ತೋಡ್ಕೊಂಡ್ರು ಅವರು ಕೂಡ. ತಾವೇನಾದ್ರು ಕೂಡ ಸಿದ್ದರಾಮಯ್ಯ ಇರ್ಬೋದು, ವೇಣುಗೋಪಾಲ್ ಇವ್ರ ಜೊತೆ ಮಾತಾಡ್ತೀರಾ? ನೋಡಿ, ಇವರೆಲ್ಲರೂ ತುಂಬಾ ಸೀನಿಯರು. ಅವರೆಲ್ಲರೂ ಆಲ್ರೆಡಿ ಮುಖ್ಯಮಂತ್ರಿಗಳ ಸ್ಥಾನ ಅಲಂಕರಿಸಿದವರು. ಆಲ್ರೆಡಿ ಅವರಿಗೆ ಏನು ವಿಚಾರ, ಏನ್ ಸಮಸ್ಯೆ ಅಂತ ಎಲ್ಲರಿಗೂ ಆಲ್ರೆಡಿ ತಿಳಿದಿದೆ. ಇನ್ನು ಜಾಸ್ತಿ ಮನವರಿಕೆ ಮಾಡ್ಕೊಳ್ಳೋದು ಏನೂ ಇಲ್ಲ. ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದೀನಿ ಅಷ್ಟೇ. ಸಿಗದಿದ್ರೆ ತಮ್ಮ ನಡೆ ಏನಿರುತ್ತೆ? ಏನು ನಡೆ ಇರೋದಿಲ್ಲ. ಕ್ಷೇತ್ರದಲ್ಲಿ ನಾವು ಇನ್ನೂ ಹೆಚ್ಚಿನ ಮಾತ್ರದಲ್ಲಿ ಕೆಲಸ ಮಾಡಬೇಕು, ಹೆಚ್ಚಿನ ಅನುದಾನ ತರಬೇಕು, ಹೊಸ ಮಂತ್ರಿಗಳನ್ನ ಉಪಯೋಗಿಸ್ಕೊಂಡು ಪಕ್ಷಕ್ಕೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗೋ ತರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು. ಇವಿಷ್ಟು ನಯನ ಮೋಟಮ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವಾನಂದ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.